ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ನಾವಿವತ್ತು ನೋಡಿ ಬಂಗುಡೆ ಸಾರನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ನೀವು ಕೂಡ ಮಾಡಿ ಟ್ರೈ ಮಾಡಿ ಮತ್ತು ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾವು ಬಂಗುಡೆ ಪಲ್ಯ ಮಾಡುವಲ್ಲ, ಸಾರು. ಅದಕ್ಕೆ ಮಸಾಲ ರೆಡಿ ಮಾಡ್ತಿದ್ದೇವೆ. ಮೊದಲು ಕೊತ್ತಂಬರಿ ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಮತ್ತು ಅದರ ಅರ್ಧ ಒಂದು 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೇನೆ. ಮೆಂತೆ ಎಷ್ಟು ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ಕಹಿ ಆಗ್ತದೆ. ಕರಿಮೆಣಸು, ಇದು ನಾವು ನಿನ್ನೆ ನನ್ನ ಕೊಡ್ತು, ನನ್ನ ಸಿಸ್ಟರಿನ ಕೊಟ್ಟದ್ದು, ಅವರ ಮನೆಯಲ್ಲಿ ಆದದ್ದು. ಬಂಗುಡೆ ಕಜಿಪಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ, ಇಷ್ಟು ಹಾಕಿದರೆ ಸಾಕು. ಅಷ್ಟು ಓಂಕಾಳು, ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ 2 ಎಸಳು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೇನೆ. ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿ ಇದನ್ನು ನಾನೀಗ ಬಂಗುಡೆ ಕಜ್ಜಿಗೆ ಮಾಡೋದು. ಬಂಗುಡೆ ಪಲ್ಯ ಕರಾವಳಿ ಸ್ಟೈಲಲ್ಲಿ ಮಾಡೋದು, ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ಇದು ಫ್ರೈ ಮಾಡಿಟ್ಟದ್ದು ಮಸಾಲ ಪದಾರ್ಥಗಳು. ಇನ್ನು ಮೆಣಸನ್ನು, ಘಾಟಿ ಮೆಣಸನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾನು ಘಾಟಿ ಮೆಣಸು ಒಂದು 30 ಹಾಕಿದ್ದೇನೆ. ನಿಮಗೆ ಎಷ್ಟು ಕಾಲಕ್ಕೆ ಅನುಸಾರ ಬೇಕು ಅಷ್ಟು ಹಾಕ್ಕೊಳ್ಬೋದು. ಒಂದು 10 ಎಸಳು ಬೆಳ್ಳುಳ್ಳಿ ಉಂಟು, ಇದನ್ನು ಜಜ್ಜಿ ಹಾಕ್ಕೊಳ್ತಿದ್ದೆ. ನಾವು ಗ್ರೈಂಡರಲ್ಲಿ ಇದು ಮಾಡೋದ್ರಿಂದ, ಮಸಾಲ ರುಬ್ಬೋದ್ರಿಂದ, ಹೀಗೆ ಹಾಕಿದರೆ ಗ್ರೈಂಡರ್ ಇದು ಅಲ್ಲಿಗೆ ನಿಲ್ತದೆ. ಅದಕ್ಕೆ ಇದನ್ನು ಈ ರೀತಿ ಜಜ್ಜಿ ಹಾಕ್ಕೊಳ್ಬೇಕು. ಎಂತ ನಿಲ್ತದೆ? ಅದು ನಿಲ್ತದೆ, ಎಲ್ಲಿ ಹೇಳೋದು? ಗ್ರೈಂಡರ್ ನಿಲ್ತದೆ. ಗ್ರೈಂಡರ್ ಒಂದ ಪುಜ್ಜಿ, ರನ್ನ ಪುಜ್ಜಿ ಇದಕ್ಕೆ ತಿಕ್ಕೊಂದು ಪುರ. ಇವಾಗ ಒಂದು ಅರ್ಧ ಈರುಳ್ಳಿ, ಮತ್ತು ನಮಗೆ ಹುಳಿಗೆ ಎಷ್ಟು ಮೆಣಸು ಬೇಕು ನೋಡಿ. ನಮಗೆ ಹುಳಿ ಅದಕ್ಕೆ ಬೇಕಂತಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂತಿದ್ರೆ ಕಮ್ಮಿನೂ ಹಾಕ್ಕೊಳ್ಬೋದು. ನಾನಿಲ್ಲೊಂದು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಳ್ತಿದ್ದೇನೆ. ತೆಂಗಿನಕಾಯಿ ತುರಿ ಇದನ್ನು ಹಾಕ್ಕೊಳ್ಬೇಕು. ಒಟ್ಟಿಗೆ ರುಬ್ಕೊಳ್ಳುವ. ಒಂದು 2 ಸರ್ತಿ ರುಬ್ಬೋಡ ಹೊರ ರುಬ್ಕೊಂಡೇ ಹಚ್ಚಿ. ಹೌದಾ? ಖಾರ ಹಚ್ಚಿ ಇದನ್ನು ರುಬ್ಕೊಂಡು ಬರುವ. ಇದಕ್ಕೆ ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಳ್ತಿದ್ದೇನೆ, ಮತ್ತು 2 ಕಾಯಿ ಮೆಣಸು, ಆಮೇಲೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ. ಬೇಯಲಿಕ್ಕೆ ಬಿಡುವ, ಸ್ವಲ್ಪ ಬೇಯಲಿ. ಶುಂಠಿ ಹಾಕ್ಕೊಳ್ತಿದ್ದೇನೆ. ಫ್ರಿಜ್ಜಲ್ಲಿ ಉಂಟು, ರುಬ್ಬಿಟ್ಟಿರುವಂಥ ಮಸಾಲವನ್ನು ಹಾಕ್ಕೊಳ್ಳುವ.
ಬಾಯ್ ಕೊನೆಜಿ ಓ ಅವು ಊರುಂಟದೆ ಎಲ್ಲಿ ಕೊಡಿಬೇಡ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೊಳ್ಳೋದು ಬೇಕಂದ್ರೆ ಹಾಕೊಂಡು ಇಡ್ಬೋದು ತಿಳ್ಬೇಕಂದ್ರೆ ತಿಳ್ಕೊಂಡು ಇಡ್ಬೋದು ಇದು ಕುದಿ ಬರಬೇಕು ಆಮೇಲೆ ನೀರು ಹಾಕ್ಲಿಕ್ಕೆ ಇವಾಗ ಹಾಕ್ಲಿಕ್ಕೆ ಆಗಲ್ಲ ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೇನೆ ನಾನ್ ವೆಜ್ಗೆಲ್ಲ ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕುದೀಲಿಕ್ಕೆಲ್ಲ ಬಿಡಬೇಕು ಇವಾಗ ನೋಡಿ ಇದು ಕುದೀತು ಇವಾಗ ಬಂಗುಡೆ ಮೀನು ಹಾಕೊಳ್ಳುವ ಓ ಫಿಶ್ ಹಾಕಿದ್ಮೇಲೆ ಸೌಟೆಲ್ಲ ಹಾಕ್ಲಿಕ್ಕಿಲ್ಲ ಇದನ್ನು ಹಾಕೊಳ್ಳುವ ಯಾಕಂದರೆ ಒಳ್ಳೆ ಘಮ ಬರ್ತಾ ಉಂಟು ಇನ್ನೊಂದು ಕುದಿ ಬಂದರೆ ಸಾಕು ಇವಾಗ ಇದನ್ನೊಮ್ಮೆ ಬೇಯ್ದಿಜಿ ಇದು ಮಾಡಬೇಕು ಸ್ವಲ್ಪ ಕುದಿ ಬಂದರೆ ಆಯಿತು ಕೈ ಪಾಡ್ತಿದ್ಕೊಂಡು ಮೀನು ಕೂಡ ಚೂರು ಫಿಶ್ ರೆಡಿ ಆಯಿತು ಫಿಶ್ ಹೇಗೆ ಬಂದಿದೆ ನೋಡಿ ಇವಾಗ ಮಾಡಿರೋದು ಒಂದು ಊಟ ಮಾಡುವ ಲಾಕ್ ಪಡ ಸೂಪರ್